ಗಾಂಧೀಜಿ ಅವರದು ಒಂದು ವ್ಯಕ್ತಿತ್ವ ಏನಿತ್ತು ಅಂದ್ರೆ ಬೇಕಾದವಿದ್ರು ಅವರ ಅಂತ್ಯಕ್ಕೆ ಹೋಗ್ಬೇಕು. ಅವ್ರು ಯಾರಂತ ಗೊತ್ತಿದ್ರು. ಅದೇ ಅವರಲ್ಲಿ ಇರುವ ವಿಶೇಷ ಜ್ಞಾನ. ಅವರಲ್ಲಿ ಇರುವ ಹಿಪ್ನಾಟಿಸಮ್ ಅಂದ್ರೆ ವಶೀಕರಣ ನೀತಿ ಯಾವ ರಾಜಕಾರಣಿಗಳಿಗೂ ಬರಲ್ಲ. ಗಾಂಧೀಜಿಯವರು ಅಗರ್ಭ ಶ್ರೀಮಂತರ್ರಿ ಕೌಟುಂಬಿಕವಾಗಿ. ಯಾಕಂದ್ರೆ ಅವ್ರ ತಂದೆಯವರು ದಿವಾನರಾಗಿದ್ರು. ಪ್ರಶ್ನೆ ಏನದ ಅಂದ್ರೆ ಗಾಂಧೀಜಿಯವರಲ್ಲಿ ಯಾವ ವ್ಯಕ್ತಿ ಅಂತ್ಯಕ್ಕೂ ಹೋಗಿ ಕೈ ಚಾಚಿ ನನಗಿದು ಬೇಕು ಇಂಥ ಮನವಿ ಕೊಡ್ಬೇಕು ಆ ವ್ಯಕ್ತಿತ್ವ ಇರ್ಲಿಲ್ಲ. ಅವನೇ ಇವ್ರ ಅಂತ್ಯಕ್ಕೆ ಬರ್ಬೇಕು ಬೇಕಾದವಿದ್ರು. ಯಾಕಂದ್ರೆ ಅಂತ ಸಿಚುವೇಶನ್ನೇ ಕ್ರಿಯೇಟ್ ಆತಿದ್ವು ಏನು ಅಥವಾ ಆಗಿರ್ತಿದ್ವು, ಅದು ಏನೋ ಒಟ್ಟು ಗೊತ್ತಿಲ್ಲ. ವಿನ್ಸ್ಟನ್ ಚರ್ಚಿಲ್ ಹಂಗೆಲ್ಲ ಬೈದಿದ್ದ, ಹಿಂದಾಡ್ಸಿ ಗೋಳಾಡಿ ಬಿಟ್ಟಿದ್ದ. ನೋಡ್ರಿ ಗಾಂಧೀಜಿಯವ್ರೆ ಸಹಾಯ ಮಾಡ್ರಿ ಪ್ಲೀಸ್ ಪ್ಲೀಸ್ ಅಂತ. ಅದಕ್ಕೆ ಹೇಳ್ತೀನಲ್ಲ, ಅವ್ರು ಸಿ ಆರ್ ದಾಸ್ ಸ್ಟಾರ್ಟಿಂಗ್ ಬೈತಿದ್ದ, ದೇಶ ಬಂದು ಸಿ ಆರ್ ದಾಸ್ ಅಂತ ಹೆಗಲ ಮೇಲೆ ಕೈ ಹಾಕಿದ್ರು. ಅವ ಲಾಸ್ಟಿನ ತನಕ ಗಾಂಧೀಜಿ ಫಾಲೋವರ್ ಆಗಿ ಹೋಗ್ಬಿಟ್ಟ. ಹೌದೋ ಇಲ್ಲೋ? ಅವರಲ್ಲಿ ಇರುವ ಆಲೋಚನೆಗಳು, ತಾತ್ವಿಕ ವಿಚಾರಗಳು ನೋಡ್ರಿ, ಆಧ್ಯಾತ್ಮಿಕ ಆಲೋಚನೆಗಳು ಹೆಂಗಿದ್ದು ಅಲ್ಲಕ್ಕ. ಅಂತ ಭಾರತದ ವೈಸರಾಯ ಲಾರ್ಡ್ ಲಿನ್ಲಿತ್ಗೋ ಬಂದು ಗಾಂಧೀಜಿಯವರಿಗೆ ಭೇಟಿ ಆತನ. ಉಳಿದ ಎಲ್ಲಾ ಕಾಂಗ್ರೆಸ್ಸಿನ ಆಗಿನ ಪಕ್ಷದ ಕಾರ್ಯಕರ್ತರು ನಾಯಕರುಗಳು ಹೋಗಿ ವೈಸರಾಯನ ಆಫೀಸ್ ಮುಂದೆ ಕೂತು ರಿಕ್ವೆಸ್ಟ್ ಮಾಡ್ಕೊತಿರ್ತಾರ. ಹಂಗ ರಿಕ್ವೆಸ್ಟ್ ಮಾಡ್ಕೊಳ್ಳೋದನ್ನ ಒಬ್ಬ ವ್ಯಕ್ತಿ ಎಂದಿರ್ತಾನ, ಬ್ರಿಟಿಷರ ಮುಂದೆ ಕಾಂಗ್ರೆಸ್ ಮನವಿ ಮಾಡಿಕೊಳ್ಳುವುದು ಒಂದು ಭಿಕ್ಷೆಯ ತರ ಎನಿಸುತ್ತಿದೆ.